ಉದ್ಯಮಿಯ ಜೊತೆಯಲ್ಲೇ ಕೆಲಸ ಮಾಡುತ್ತಿದ್ದಂತಹ ಕಾರು ಚಾಲಕನನ್ನೇ ಸ್ನೇಹಿತರ ಸಹಾಯದಿಂದ ವಿಲ್ಲಾದಲ್ಲಿ ಭಾರೀ ಆಭರಣ ಕಳ್ಳತನ ಮಾಡಿಸಿರುವಂತಹ ಪ್ರಕರಣವನ್ನ ವಿದ್ಯಾರಣ್ಯಪುರ ಠಾಣೆ ಪೊಲೀಸರು ಭೇದಿಸಿದ್ದಾರೆ. ಈ ಸಂಬಂಧ ಕಾರು ಚಾಲಕ ಸೇರಿದಂತೆ 4 ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳನ್ನ ದೊಡ್ಡಬಳ್ಳಾಪುರದ ಚಂದನ್, ಮಂಜುನಾಥ್, ಎನ್ ನರೇಂದ್ರ ಹಾಗೂ ಬಿಹಾರ್ ಮೂಲದ ಮಂಜಿತ್ ರಾಮ್ ಅಂತ ಗುರುತಿಸಲಾಗಿದೆ. ಪೊಲೀಸರ ಪ್ರಕಾರ ಆರೋಪಿಗಳು ಸಂಚು ರೂಪಿಸಿ ಡಿಸೆಂಬರ್ 24ರ ರಾತ್ರಿ ವಡೇರಹಳ್ಳಿಯಲ್ಲಿರುವಂತಹ ಕಟ್ಟಡ ನಿರ್ಮಾಣ ಉದ್ಯಮ ನಡೆಸುವಂತಹ ಮಹಾರಾಷ್ಟ್ರ ಮೂಲದ ಉದ್ಯಮಿ ಗೋಪಾಲ್ ಸಿಂಧೆ ಅವರ ವಿಲ್ಲಾದಲ್ಲಿ ಕಳ್ಳತನವನ್ನ ನಡೆಸಿದ್ರು. ಚಿನ್ನಾಭರಣ, ಲ್ಯಾಪ್ಟಾಪ್ ಸೇರಿ ಮೌಲ್ಯವಾದಂತಹ ವಸ್ತುಗಳನ್ನ ದೋಚಿ ಪರಾರಿಯಾಗಿದ್ರು. ಸದ್ಯ 4 ಬಂಧಿಸಿ ಆರೋಪಿಗಳಿಂದ 1.3 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 4 ಲಕ್ಷ ರೂಪಾಯಿ ನಗದು ಹಾಗೂ 1 ಬೈಕ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಉದ್ಯಮಿ ಗೋಪಾಲ್ ಶಿಂದೆ ಕುಟುಂಬದೊಂದಿಗೆ ವಿಲ್ಲಾದಲ್ಲೇ ವಾಸವಿದ್ದು ನರೇಂದ್ರ ಕಳೆದ 1 ವರ್ಷದಿಂದ ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಮಂಜಿತ್ ರಾಮ್ ಮನೆ ಕೆಲಸಗಾರನಾಗಿದ್ದ. ಮನೆಯಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನಾಭರಣ ಹಾಗೂ ಹಣ ಇರುವುದನ್ನ ತಿಳಿದಿದ್ದಂತಹ ನರೇಂದ್ರ ಈ ಸಂದರ್ಭವನ್ನ ಉಪಯೋಗಿಸಿಕೊಂಡು ಕಳ್ಳತನ ಯೋಜನೆಯನ್ನ ರೂಪಿಸಿ ಮಂಜಿತ್ಗೆ ತಿಳಿಸಿದ್ದಾನೆ. ಬಳಿಕ ದೊಡ್ಡಬಳ್ಳಾಪುರದಲ್ಲಿರುವಂತಹ ತನ್ನ ಸ್ನೇಹಿತರಾದಂತಹ ಚಂದನ್ ಹಾಗೂ ಮಂಜುನಾಥ್ಗೆ ವಿಲ್ಲಾದ ವಿಳಾಸವನ್ನ ನೀಡಿ ಕಳ್ಳತನಕ್ಕೆ ಪ್ರೇರೇಪಿಸಿದ್ದಾರೆ. ಅದರಂತೆ ಡಿಸೆಂಬರ್ 24ರ ರಾತ್ರಿ ಆರೋಪಿಗಳು ವಿಲ್ಲಾದ ಎಲ್ಲಾ ಬಾಗಿಲುಗಳನ್ನ ಮುರಿದು ಒಳ ಪ್ರವೇಶಿಸಿ ಆಭರಣ ಹಾಗೂ ಹಣವನ್ನ ದೋಚಿ ಪರಾರಿಯಾಗಿದ್ರು. ಡಿಸೆಂಬರ್ 30ರಂದು ಮನೆ ಮಾಲೀಕ ಗೋಪಾಲ್ ಶಿಂದೆ ವಾಪಸ್ಸಾಗಿ ಬಂದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ದೂರು ದಾಖಲಾದರೂ ಕೂಡ ನರೇಂದ್ರ ಹಾಗೂ ಮಂಜಿತ್ ಅವರಿಗೆ ಏನು ಗೊತ್ತಿಲ್ಲದವರಂತೆ ವರ್ತಿಸ್ತಾ ಇದ್ರು. ತನಿಖೆಯನ್ನ ಚುರುಕುಗೊಳಿಸಿದಂತಹ ಪೊಲೀಸರು ಘಟನಾ ಸ್ಥಳದ ಸುತ್ತಮುತ್ತಲಿನ 100ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿದಾಗ ಇಬ್ಬರು ಅನುಮಾನಾಸ್ಪದ ಯುವಕರು ಹೋಟೆಲ್ ಒಂದರಲ್ಲಿ ಬಿರಿಯಾನಿ ಸೇವಿಸಿ ತುರ್ತಾಗಿ ತೆರಳಿರುವಂತಹ ದೃಶ್ಯಗಳು ಲಭ್ಯವಾಗಿವೆ. ಈ ಸುಳಿವಿನ ಆಧಾರದಲ್ಲಿ ಈಗ ಚಿತ್ರದುರ್ಗದಲ್ಲಿ ಚಂದನ್ ಹಾಗೂ ಮಂಜುನಾಥರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅವರು ಕಳ್ಳತನ ನಡೆಸಿರುವುದನ್ನ ಒಪ್ಪಿಕೊಂಡಿದ್ದು ಸೂತ್ರಧಾರರಾದಂತಹ ನರೇಂದ್ರ ಹಾಗೂ ಮಂಜಿತ್ ಕುರಿತು ಮಾಹಿತಿ ನೀಡಿದ್ದಾರೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. ಕೆಎಂಎಫ್ ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.